ನಾವು ನೋವು ಅನುಭವಿಸಿದಾಗ ಸಡನ್ ಆಗಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಹೋಗ್ತೀವಿ. ಆದ್ರೆ ಇವು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವ ಪೇನ್ ಕಿಲ್ಲರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಇವು ಸೈಡ್ ಎಫೆಕ್ಟ್ಸ್ ಕೂಡ ಹೊಂದಿಲ್ಲ. ಇಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕು, ಏನಂದ್ರೆ ನಮ್ಮ ದೇಹದಲ್ಲಿ ನೋವು ಕಾಣಿಸ್ಕೊಂಡ್ರೆ ಅದಕ್ಕೆ ಕಾರಣ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ. ಅದಕ್ಕೆ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತ ನಿವಾರಣೆ ಮಾಡುವ ಎಲ್ಲಾ ಆಹಾರ ಪದಾರ್ಥಗಳು ನಮಗೆ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ಗಳಾಗಿ ಕೆಲಸ ಮಾಡುತ್ತವೆ. ಮೊದಲನೇದು ಬೆಳ್ಳುಳ್ಳಿ. ಇದು ಏನಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರತಕ್ಕಂಥ ಆಹಾರ ಪದಾರ್ಥ. ಇದು ವಿಶೇಷವಾಗಿ ಸಂಧಿವಾತದ ನೋವು, ಬೆನ್ನು ನೋವು ಇದ್ದವರಿಗೆ ತುಂಬಾನೇ ಉಪಯುಕ್ತ. ಹಸಿ ಬೆಳ್ಳುಳ್ಳಿ 2-3 ಎಸಳುಗಳನ್ನು ತಿನ್ನಬಹುದು ಅಥವಾ ಇದರ ರಸ ನೋವಿರುವ ಜಾಗಕ್ಕೆ ಹಚ್ಕೊಳ್ಬಹುದು. ಎರಡನೇದ್ದು ಅರಿಶಿಣ. ಇದಂತೂ ಅದ್ಭುತವಾದ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಇದಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ಕರ್ಕ್ಯುಮಿನ್. ನಮ್ಮ ದೇಹದಲ್ಲಿನ ಎಲ್ಲಾ ರೀತಿಯ ನೋವು ಕಡಿಮೆ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ. ನಮ್ಮ ದೇಹದಲ್ಲಿನ ಉರಿಯೂತ ನಿವಾರಿಸಲು ಗೋಲ್ಡನ್ ಮಿಲ್ಕ್ ಕುಡಿಬಹುದು, ಅಂದ್ರೆ ಅರಿಶಿಣದ ಹಾಲು ದಿನಾ ರಾತ್ರಿ ಮಲಗುವ ಮುನ್ನ ಕುಡಿಬೇಕು. ನಮ್ಮ ಅಡುಗೆ ಮನೆಯಲ್ಲಿರುವ ಮತ್ತೊಂದು ಆಂಟಿ ಇನ್ಫ್ಲಮೇಟರಿ ಆಹಾರ ಪದಾರ್ಥ ಅದು ಶುಂಠಿ. ನಮ್ಮ ದೇಹದಲ್ಲಿ ವಾತ ಇಂಬ್ಯಾಲೆನ್ಸ್ ಆದ್ರೆ ನೋವು ಉಂಟಾಗುತ್ತೆ. ಶುಂಠಿ ಏನಿದೆಯಲ್ಲ, ಇದು ವಾತ ಬ್ಯಾಲೆನ್ಸ್ ಮಾಡುವ ಗುಣ ಹೊಂದಿದೆ. ಶುಂಠಿಯು ಮಸಲ್ ಸೋರ್ನೆಸ್, ಸ್ನಾಯುಗಳ ಊತ, ಎದೆನೋವು, ಸಂಧಿವಾತ, ಹೊಟ್ಟೆ ನೋವು, ತಲೆನೋವು ಇವುಗಳನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ. ಶುಂಠಿಯ ಡಿಕಾಷನ್ ಮಾಡಿಕೊಡಿದ್ರೆ ತಲೆನೋವು ಮತ್ತು ಗಂಟಲ ನೋವು ತಕ್ಷಣ ಕಡಿಮೆ ಆಗುತ್ತೆ. ನಮ್ಮ ಅಡುಗೆ ಮನೆಯಲ್ಲಿರುವ 4ನೇ ಆಂಟಿ ಇನ್ಫ್ಲಮೇಟರಿ ವಸ್ತು ಅದು ಲವಂಗ. ಹಲ್ಲು ನೋವು ಎಂದಾಕ್ಷಣ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಲವಂಗ ಬಾಯಿಯಲ್ಲಿ ಹಿಡಿಯಲು ಹೇಳ್ತಿದ್ರು. ನೋವು ಕಡಿಮೆ ಕೂಡ ಆಗುತ್ತದೆ. ಇದಕ್ಕೆ ಕಾರಣ ಏನಂತಂದ್ರೆ ಲವಂಗಿನಲ್ಲಿರ್ತಕ್ಕಂಥ ಯುಸೆನಾಲ್ ಎಂಬ ರಾಸಾಯನಿಕ ಸತ್ವ. ಇದು ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂದ್ರೆ ನೋವು ನಿವಾರಕ ಆಗಿ ಕೆಲಸ ಮಾಡುತ್ತೆ. ಲವಂಗ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಹಲ್ಲು ನೋವು ಕಡಿಮೆ ಮಾಡೋದಷ್ಟೇ ಅಲ್ಲ, ಬಾಯಿಯ ಆರೋಗ್ಯ ಕೂಡ ಕಾಪಾಡುತ್ತೆ. 5ನೇದ್ದು ಆಪಲ್ ಸೈಡರ್ ವಿನೆಗರ್. ಇದು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಇರಲೇಬೇಕು. ಇದು ಏನಂತಂದ್ರೆ ನೋವು ನಿವಾರಕ ಆಗಿ ಕೆಲಸ ಮಾಡುತ್ತೆ. 1 ಚಮಚ ಆಪಲ್ ಸೈಡರ್ ವಿನೆಗರ್ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಕುಡಿದ್ರೆ ಸ್ನಾಯು ಸೆಳೆತ, ಎದೆ ಉರಿ ಕಡಿಮೆ ಆಗುತ್ತೆ. 5ನೇದ್ದು ಎಪ್ಸಮ್ ಸಾಲ್ಟ್ ಅಂದ್ರೆ ಎಪ್ಸಮ್ ಉಪ್ಪು. ಇದರಲ್ಲಿ ನಮ್ಮ ದೇಹದ ನೋವು ಕಡಿಮೆ ಮಾಡುವಂತ ಚಿಕಿತ್ಸಕ ಗುಣಗಳು ಇವೆ. ಇದನ್ನು ಹೇಗೆ ಬಳಸಬೇಕು ಅಂದ್ರೆ ಸ್ನಾನದ ನೀರಿಗೆ ಈ ಉಪ್ಪು ಹಾಕಿ ಸ್ನಾನ ಮಾಡಬೇಕು. ಇದು ನಮ್ಮ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡಿ ನೋವು ಕಡಿಮೆ ಮಾಡುತ್ತೆ. ಹೀಗೆ ಇನ್ನೂ ಅನೇಕ ನೋವು ನಿವಾರಕ ಆಹಾರ ಪದಾರ್ಥಗಳು ನಮ್ಮ ಅಡುಗೆ ಮನೆಯಲ್ಲಿವೆ. ಇವತ್ತಿನ ವಿಡಿಯೋದಲ್ಲಿ ಕೇವಲ 6 ಪೇನ್ ಕಿಲ್ಲರ್ಗಳ ಬಗ್ಗೆ ಮಾತ್ರ ನಾವು ತಿಳಿದುಕೊಂಡಿದ್ದೇವೆ. ಮೆಡಿಕಲ್ನಿಂದ ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಳ್ಳುವ ಬದಲು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಈ ನ್ಯಾಚುರಲ್ ಪೇನ್ ಕಿಲ್ಲರ್ಗಳನ್ನು ಬಳಸಿದ್ರೆ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಆಗೋದಿಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.